ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡುತ್ತಾರಂತೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ 4,000 ಹಣವನ್ನು ಜಮಾ ಮಾಡುತ್ತಾರಂತೆ ಹೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ನಿಮ್ಮ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಅವರು ಹೇಳುತ್ತಿರುವುದು ಏನೆಂದರೆ, ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡುತ್ತಾರಂತೆ ಇವರು ಹೇಳುತ್ತಿದ್ದಾರೆ. ಮತ್ತೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ನಾವು ಹಣವನ್ನು ಜಮಾ ಮಾಡುತ್ತಿದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದವರ ಮುಂದೆ ಮಾತನಾಡಿ ಅವರು ಏನು ಹೇಳಿದ್ದಾರೆ ಅಂದರೆ, ನಿಮಗೆ ಆಲ್ರೆಡಿ 4,000 ಹಣ ಜಮಾ ಮಾಡಿಬಿಟ್ಟಿದ್ದೀವಿ, ಒಟ್ಟಿಗೆ 2 ತಿಂಗಳಿನ ಹಣ ಜಮಾ ಮಾಡಿಬಿಟ್ಟಿದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾರು ಮತ್ತು ನಂಬಬೇಕು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳುತ್ತಿದ್ದಾರೆ ಅಂದರೆ, ಇನ್ನು 8 ರಿಂದ 10 ದಿನಗಳ ಒಳಗಡೆನೆ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಮಾಡುತ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುತ್ತಿದ್ದಾರೆ. ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನ್ನ ನಂಬೇಕಾ, ಅಥವಾ ನಾವು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಜಮಾ ಮಾಡಿ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ, ಅವರ ಮಾತನ್ನು ನಂಬೇಕಾ? ಯಾವ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗಿಲ್ಲ. ಯಾರು ಒಂದು 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. ಟೋಟಲ್ ಆಗಿ 1,21,00,000 ಫಲಾನುಭವಿಗಳು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿಬಿಟ್ರೆ ಇನ್ನು 1,16,00,000 ಫಲಾನುಭವಿಗಳಿಗೆ ಹಾಗಾದರೆ ಹಣ ಯಾವಾಗ ಜಮಾ ಮಾಡುತ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವು 8 ರಿಂದ 10 ದಿನಗಳ ಒಳಗಡೆನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಿಬಿಟ್ಟಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುತ್ತಿದ್ದಾರೆ. ಇಲ್ಲಿ ಇವರು ಆಲ್ರೆಡಿ ನಾವು 2 ತಿಂಗಳ ಹಣ ಜಮಾ ಮಾಡಿಬಿಟ್ಟಿದ್ದೀವಿ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ನಮ್ಮ ಒಂದು ಸಿಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವುದಿಲ್ಲ, ಯಥಾಸ್ಥಿತಿಯಾಗಿ ಮುಂದುವರಿಸುತ್ತೀವಿ ಅಂತ ಹೇಳ್ತಾರೆ. ಅವರು ಮುಂದುವರಿಸುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕರೆಕ್ಟಾ? ಆದರೆ ಹಣ ಜಮಾ ಮಾಡಬೇಕಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನೇ ಜಮಾ ಮಾಡುತ್ತಿಲ್ಲ ಸರಿಯಾಗಿ. ಮತ್ತೆ ಯುವ ನಿಧಿ ಯೋಜನೆಯ ಹಣ ಪಡೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳ ಕಡೆಯಿಂದ ಕೂಡ ಕಂಪ್ಲೇಂಟ್ ಬರುತ್ತಿದೆ, ಹಣನೇ ಜಮಾ ಮಾಡುತ್ತಿಲ್ಲ ಅಂತ. ಕರೆಕ್ಟ್ ಆಗಿ ಮಂತ್ಲಿ ಯುವ ನಿಧಿ ಯೋಜನೆ ಹಣ ಕೂಡ ಜಮಾ ಮಾಡುತ್ತಿಲ್ಲ ಅಂತ. ಅನ್ನಭಾಗ್ಯ ಯೋಜನೆಯದು 1 ತಿಂಗಳು ಲೇಟ್ ಆದರೂ ಕೂಡ ಏನು ಜಮಾ ಮಾಡುತ್ತಿದ್ದಾರೆ. ಪಾಪ ಕೆಲವರು ಪೆಂಡಿಂಗ್ ಹಣ ಬರಬೇಕಿತ್ತು, ಆ ಪೆಂಡಿಂಗ್ ಹಣ ಅಂತೂ ಬರ್ತಾ ಇಲ್ಲ. ಅದು ಒಂದು ಕಡೆ. ಇನ್ನೊಂದು ಕಡೆ ನಿಮ್ಮ ಮನೆಯಲ್ಲಿ ಕೇಳಿ, ನಿಮ್ಮ ಒಂದು ಮಕ್ಕಳಿಗೆ ಎಷ್ಟೋ ಜನರ ಸ್ಕಾಲರ್ಶಿಪ್ ಬರಬೇಕಿತ್ತು, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್, ಇನ್ನು ಸ್ಕಾಲರ್ಶಿಪ್ ಹಣನೇ ಜಮಾ ಮಾಡಿಲ್ಲ ಸರ್ಕಾರದ ಕಡೆಯಿಂದ ವಿದ್ಯಾರ್ಥಿಗಳಿಗೆ. ಒಂದು ಕಡೆ ಸ್ಕಾಲರ್ಶಿಪ್ ಕೊಡುತ್ತಿಲ್ಲ, ಇಲ್ಲಿ ಗ್ಯಾರಂಟಿಗಳನ್ನು ಕೊಡುತ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣನೇ ಕೊಡ್ತಾ ಇಲ್ಲ. ಮತ್ತೆ ಯುವ ನಿಧಿ ಯೋಜನೆ ಹಣ ಬರುತ್ತಿಲ್ಲ ವಿದ್ಯಾರ್ಥಿಗಳಿಗೆ. ಮತ್ತೆ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆ ಹಣ ಬರಬೇಕೆಂದ್ರೆ ನೀವು ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ವಿದ್ಯಾರ್ಥಿಗಳು ಯಾರು ಮರಿಬೇಡಿ, ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಕೊಡಿ, ನಿಮಗೆ ಹಣ ಜಮಾ ಆಗುತ್ತೆ. ಕೆಲವರಿಗೆ ಯಾರಿಗೆ ಹಣ ಪೆಂಡಿಂಗ್ ಇದೆಯೋ ಅದು ಕೂಡ ಈಗ ಮುಂದಿನ ತಿಂಗಳು ಹಣ ಜಮಾ ಆಗುತ್ತದೆ ಅಂದುಕೊಂಡಿದ್ದೀವಿ, ವೇಟ್ ಮಾಡಿ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವ ಹಾಗೆ ಹಣ ಜಮಾ ಆಗಿಲ್ಲ. ನಿಮಗೆ ಯಾರಿಗಾದ್ರೂ ಹಣ ಜಮಾ ಆಗಿದೆಯೋ, ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವ ಪ್ರಕಾರ ಈಗ ನಿಮಗೆ ಏನಾದರೂ ಹಣ ಜಮಾ ಆಗಿದ್ರೆ ಪ್ರತಿ ತಿಂಗಳು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.